ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿ ಪರ್ವದಲ್ಲಿ 2ನೇ ಅಧ್ಯಾಯದ ಬಗ್ಗೆ ನಾವು ವಿಚಾರ ಮಾಡ್ತಿದ್ವಿ. 2ನೇ ಅಧ್ಯಾಯದಲ್ಲಿ ಕಂಪ್ಲೀಟಾಗಿ ಮಹಾಭಾರತದಲ್ಲಿ ಏನೆಲ್ಲ ಸ್ಟೋರಿಗಳು ಬರ್ತವೆ, ಪ್ರತಿಯೊಂದು ಪರ್ವದಲ್ಲಿ ಕೂಡ ಏನೇನು ಮುಖ್ಯವಾಗಿ ಔಟ್ಲೈನ್ ರೂಪದಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ಲೈಟಾಗೆಲ್ಲ ತಿಳ್ಕೊಂಡ್ವಿ. ಮತ್ತು ಇದು 18 ಪರ್ವಗಳು ಆದ ಮೇಲೆ ಕೂಡ ಎಂದು ಖಿಲಕಾಂಡ ಅಂತ ಒಂದಿರುತ್ತೆ. ಅದರಲ್ಲಿ 17,000 ಶ್ಲೋಕಗಳಿರ್ತವೆ. ಅದರಲ್ಲಿ ಶ್ರೀಮದ್ ಭಾಗವತದಲ್ಲಿ ಬರೋದು, ಕೃಷ್ಣ ಪರಮಾತ್ಮನ ಜನ್ಮ, ಅದೆಲ್ಲ ಕೂಡ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಂದಿರುತ್ತೆ. ಮಹಾಭಾರತದಲ್ಲಿ ಅಷ್ಟಾದಶ ಪುರಾಣಗಳಲ್ಲಿ ಏನು ಸ್ಟೋರೀಸ್ ಇದೆಯೋ, ವೇದಗಳಲ್ಲಿ, ಉಪನಿಷತ್ತಲ್ಲಿ, ರಾಮಾಯಣ ಕೂಡ ಬಂದ್ಬಿಡುತ್ತೆ ಮಹಾಭಾರತದಲ್ಲಿ. ಎಲ್ಲ ಸ್ಟೋರೀಸು ಕೂಡ ಇದರಲ್ಲಿದೆ. ಆ ಥರನೇ ವ್ಯಾಸ ಭಗವಾನರು ಒಂದೇ ಪುಸ್ತಕದಲ್ಲಿ ಎಲ್ಲವೂ ಸಿಗಬೇಕನ್ನೋ ಉದ್ದೇಶದಿಂದನೇ ಇದನ್ನು ರಚನೆ ಮಾಡಿದ್ದಾರೆ. ಇದಾದಮೇಲೆ ಮತ್ತು ಈ ಮಹಾಭಾರತನ ಶ್ರವಣ ಮಾಡೋದು, ಅದರ ಪುಣ್ಯ ಫಲ ಎಷ್ಟು ಅನ್ನೋದು ಈಗ ಒಂದು 4 ಶ್ಲೋಕದಲ್ಲಿ ಹೇಳ್ತಾರೆ. ಯೋ ವಿದ್ಯಾ ಚತುರೋ ವೇದ ಸಾಂಗೋಪನಿಷದೋ ದ್ವಿಜಃ ನ ಚಾಖ್ಯಾನಮಿದಂ ವಿದ್ಯಾಂ ನೈವಸ್ಯ ಸ್ಯಾದ್ವಿಚಕ್ಷಣಃ. ಯಾರಾದರೂ 4 ವೇದಗಳನ್ನು ಅವುಗಳ 6 ಅಂಗಗಳ ಸಮೇತ ಓದಿರೋನಾಗಿರ್ಬೋದು, ಉಪನಿಷತ್ತನ್ನು ಓದಿರೋನಾಗಿರ್ಬೋದು, ತುಂಬ ಚತುರನಾಗಿರ್ಬೋದು, ಅವನು ಈ ಮಹಾಭಾರತನ ಓದಿಲ್ಲ ಅಂದರೆ ಅವನು ವಿಚಕ್ಷಣ ಎನಿಸ್ಕೊಳ್ಳೋದಿಲ್ಲ. ಮಹಾಭಾರತನ ಯಾರು ಓದಿರ್ತಾನೋ ಅವನೇ ಪರ್ಫೆಕ್ಟ್ ವಿದ್ವಾನ ಅಂತ ಈ ಶ್ಲೋಕ ಹೇಳ್ತಾ ಇದೆ. ಮತ್ತು ಇದರಲ್ಲೆಲ್ಲ ಏನಿದೆ ಅಂದರೆ ಅರ್ಥಶಾಸ್ತ್ರಂ ಇದಂ ಪ್ರೋಕ್ತಂ, ಧರ್ಮಶಾಸ್ತ್ರಂ ಇದಂ ಮಹಾನ್, ಕಾಮಶಾಸ್ತ್ರಂ ಇದಂ ಪ್ರೋಕ್ತಂ ವ್ಯಾಸೇನ ಅಮಿತ ಬುದ್ಧಿನ. ಅಮಿತ ಬುದ್ಧಿಯಿಂದ ಸಮುದ್ರ ಇದ್ದಂಗೆ ಎಲ್ಲ ಹಿಸ್ಟ್ರಿ ಬಗ್ಗೆ, ಅರ್ಥಶಾಸ್ತ್ರ ಮತ್ತು ಎಲ್ಲ ನೀತಿಗಳು, ರಾಜ್ಯನ ಹೆಂಗೆ ನಡೆಸ್ಬೇಕಂದ್ಬಿಟ್ಟು ಎಲ್ಲ ಫೀಟ್ಸ್ ಏನೆಲ್ಲ ಇರುತ್ತೋ ಎಲ್ಲ ಸ್ಟೋರೀಸು ಮಹಾಭಾರತದಲ್ಲಿ ಬರುತ್ತೆ. ಧರ್ಮಶಾಸ್ತ್ರ ಬರುತ್ತೆ, ಮತ್ತು ಏನೆಲ್ಲ ಕರ್ಮಕಾಂಡದಲ್ಲಿ ಯಾವ ಕರ್ಮಕಾಂಡ ಮಾಡಿದ್ರೆ ಏನೇನು ಫಲ ಸಿಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಇದು ಅಮಿತ ಬುದ್ಧಿಯಿಂದ ವ್ಯಾಸ ಭಗವಾನಿಂದ ರಚನೆ ಮಾಡಲ್ಪಟ್ಟಿರೋದು ಅಂದ್ಬಿಟ್ಟು. ಮತ್ತು ಇದರಲ್ಲಿ ಏನೇನೆಲ್ಲ ಇರುತ್ತೆ ಅಂದ್ಬಿಟ್ಟು, ಈಗ ಕೋಗಿಲೆ ಸಮುದ್ರದ ಧ್ವನಿಯನ್ನು ಕೇಳಿದವರು ಕಾಕ ಎಂಬ ಶಬ್ದವನ್ನು ಕೇಳೋದಕ್ಕೆ ಅಪೇಕ್ಷೆ ಮಾಡೋದಿಲ್ಲ. ಅದಕ್ಕೆ ಒಂದ್ಸತಿ ಮಹಾಭಾರತ ಓದಿಬಿಟ್ರೆ ಮತ್ತು ಮಿಕ್ಕಿದ ಯಾವ ಬೇರೆ ಓದೋದಕ್ಕೆ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ. ಈಗ ನಾವೇ ನೋಡ್ತಾ ಇದ್ದೀವಿ, ಇದು ಸ್ಟಾರ್ಟ್ ಮಾಡ್ಬೇಕಿಂತ ಭಗವದ್ಗೀತೆ ಸ್ವಲ್ಪ ಅದು ಡಲ್ ಆಗಿಬಿಡ್ತಾ ಇದೆ. ಯಾಕಂದರೆ ತುಂಬ ರಸವತ್ತರವಾಗಿದೆ, ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಅದು ಸ್ವಲ್ಪ ತತ್ವ ವಿವೇಚನೆ ಇರುತ್ತೆ, ಅದು ಸ್ವಲ್ಪ ಹೆವಿ ಆಗುತ್ತೆ ಆ ಥರ. ಮತ್ತು ಇದರಲ್ಲಿ ಏನಿರುತ್ತಂದರೆ ಪಂಚಭೂತಗಳಿಂದ 3 ಲೋಕಗಳು ಹುಟ್ಟುವಂತೆ ಉತ್ತಮೋತ್ತಮವಾದ ಈ ಇತಿಹಾಸ ಇರುತ್ತೆ. ಮತ್ತು ಕವಿಗಳು ಸ್ಫೂರ್ತಿಯು, ಕವಿಗಳಿಗೆ ಅವರು ಒಳ್ಳೆ ಕವಿತ್ವ ರಚನೆ ಮಾಡೋದಕ್ಕೆ ಒಳ್ಳೆ ಸ್ಫೂರ್ತಿ ಸಿಗುತ್ತಂತೆ ಇದರಲ್ಲಿ. ಆಕಾಶದ ಮಡಿಲಿನಲ್ಲಿ ಜರಾಯುಜ, ಶ್ವೇತಜ, ಅಂಡಜ, ಉದ್ಬೀಜಗಳೆಂಬ 4 ವಿಧವಾದ ಪ್ರಾಣಿಗಳಿರುವಂತೆ ಮಹಾಭಾರತ ಮಡಿಲಿನಲ್ಲಿ 18 ಪುರಾಣಗಳು, ಅಷ್ಟಾದಶ ಪುರಾಣಗಳಂತೆ 18 ಪುರಾಣಗಳ ಸ್ಟೋರಿಗಳು ಕೂಡ ಸಮಸ್ತವಾದ ಇಂದ್ರಿಯ ಚೇಷ್ಟೆಗಳಿಗೂ ಮಾನಸಿಕ ಕ್ರಿಯೆಗಳಿಗೂ ಹೇಗೆ ಆಧಾರಭೂತವಾಗಿರುವೋ ಹಾಗೆಯೇ ಸಂಪೂರ್ಣವಾದ ಲೌಕಿಕ ವೈದಿಕ ಕರ್ಮಗಳಿಗೂ ಸತ್ಕರ್ಮಗಳಿಗೂ ಈ ಆಖ್ಯಾನ ಆಧಾರಭೂತವಾಗಿರುತ್ತೆ. ಕಂಪ್ಲೀಟ್ ಇದೊಂದು ಓದ್ಬಿಟ್ರೆ ಇನ್ನು ಮತ್ತೆ ಇನ್ನೊಂದು ಪುಸ್ತಕ ಓದಬೇಕಾದ ಇಚ್ಛೆ ಕೂಡ ಬರೋದಿಲ್ಲ, ಅಷ್ಟೊಂದೆಲ್ಲ ಇರುತ್ತೆ. ಮತ್ತು ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ,
ಧರ್ಮೇ ಮತಿರ್ಭವತು ವಾ ಸತತೋತ್ಥಿತಾನಾಂ ಸಹೇಕ ಏವ ಪರಲೋಕಗತಸ್ಯ ಬಂಧುಃ ಅರ್ಥಾಶ್ರಿಯಶ್ಚ ನಿಪುಣೈರಪಿ ಸೇವ್ಯಮಾನ ನೈವಾರ್ಥಭಾವಮುಪಯಾಂತಿ ನ ಚ ಸ್ಥಿರತ್ವಂ. ನಾವು ಯಾವಾಗಲೂ ಧರ್ಮವನ್ನು ಇಟ್ಕೋಬೇಕು ಅಂದ್ಬಿಟ್ಟು ಶ್ಲೋಕ ಹೇಳುತ್ತೆ. ಎಲ್ಲೆಲ್ಲೋ ನಾವು ಆಸಕ್ತಿ ಮಹತ್ವ ಇಟ್ಕೊಂಡಿರ್ತಾವೆ, ಯಾವುದು ನಮ್ಮ ಜೊತೆ ಬರೋದಿಲ್ಲ. ಏನು ನಾವು ಧರ್ಮ ಕಾರ್ಯಗಳು, ಪುಣ್ಯ ಕಾರ್ಯಗಳು, ಮುಖ್ಯ ರೂಪದಲ್ಲಿ ಧರ್ಮ ಶಬ್ದದಿಂದ ಪುಣ್ಯ ಪಾಪಗಳನ್ನು ನಾವು ಗ್ರಹಣೆ ಮಾಡ್ತಾರೆ. ಅಂದರೆ ನಾವು ಒಳ್ಳೆ ಶಾಸ್ತ್ರ ವಿಹಿತವಾದ ಕರ್ಮಗಳನ್ನೇ ಮಾಡುವಂಥ ಧರ್ಮನ ನಾವು ಗಟ್ಟಿ ಇಟ್ಕೊಂಡ್ರೆ ಅದು ಒಂದೇನಂತೆ ನಮ್ಮ ಜೊತೆ ಬರೋದು. ಮಿಕ್ಕಿದ್ದೆಲ್ಲ ಏನಿದ್ರು 10 feet ಟಾಪ್ಸ್ ಆಯಿತು, 10 ಫೂಟ್ ಮಣ್ಣು ಏನಿದೆಯೋ ಅಲ್ಲೇ ಎಲ್ಲ ಬಿಟ್ಟು ಹೋಗ್ಬೇಕು. ಏನೆಲ್ಲ ನಾವು ಸಂಪಾದನೆ ಮಾಡಿರ್ತೀವಿ ಏನು ಒಂದು ಚೂರು ತಗೊಂಡು ಹೋಗೋದಕ್ಕಾಗೋದಿಲ್ಲ. ಅಲೆಕ್ಸಾಂಡರ್ ಭಾರತ ದೇಶ ಮೇಲೆ ಆಕ್ರಮಣಕ್ಕೆ ಬಂದಿರ್ತಾನೆ. ಬಂದುಬಿಟ್ಟು ಏನು ಅವನು ಪೆಟ್ಟಿಗೆಗಳ ಬೀಗಗಳನ್ನು ಎಷ್ಟೋ ನೂರಾರು ಒಂಟೆಗಳು ಬೀಗದ ಕೈಯನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ. ಬೀಗದ ಕೈ 100 ಒಂಟೆಗಳು ಎತ್ಕೊಂಡು ಹೋಗ್ತಾ ಇದೆ ಅಂದರೆ ಅವ್ರ ಸಂಪತ್ತು ಎಷ್ಟಿರ್ಬೋದು. ಅಷ್ಟೊಂದೆಲ್ಲ ಲೂಟಿ ಮಾಡಿಕೊಂಡು ವಾಪಸ್ ತಿರುಗಿ ಹೋಗ್ತಿದ್ದಾಗ ಇನ್ನೇನು ಪ್ರಾಣ ಬಿಡುವ ಸಮಯ ಬಂದಾಗ ಆತನ ಹೇಳ್ತಾನಂತೆ ಶಿಷ್ಯರಿಗೆ, ನನ್ನ ಸಮಾಧಿಯಲ್ಲಿ ನನ್ನ ಕೈ ಹೊರಗಡೆನೇ ಇರೋ ಥರ ನೀವು ಸಮಾಧಿ ಕಟ್ಟಿ ಅಂತ. ಯಾಕೆಂದರೆ ಯಾರಾದರೂ ಕೇಳಿದ್ರೆ ಪ್ರಪಂಚನ ಗೆದ್ದವನು ಇಷ್ಟೊಂದು ಸಂಪತ್ತಿ ಗೆದ್ದವನು ಹೋಗೋವಾಗ ಬರಿಗೈಯಲ್ಲೇ ಹೋಗ್ತಾನೆ ಅಂತ ಎಲ್ಲರೂ ಕೇಳಿದವ್ರಿಗೆಲ್ಲ ಸಮಾಧಾನ ಹೇಳಿದ್ರು. ಭ್ರಾಂತಿಯಷ್ಟೇ ಅನಾಯಾಸವಾಗಿ ಸುಮ್ಮನೆ ಪರಿಶ್ರಮ ಮಾಡ್ಕೊಂತ ಇರ್ತೀವಿ. ಏನು ಒಂದು ಚೂರು ಇಲ್ಲಿಂದ ಏನು ತಗೊಳ್ಳೋ ಆಗೋದಿಲ್ಲ. ಏನೆಲ್ಲ ಪುಣ್ಯ ಕರ್ಮಗಳು ಮಾಡಿರ್ತೀವೋ ಅದೇ ನಮಗೆ ಜೊತೆ ಬರೋದು. ಅದೇನು ಅಹಂ ಮಮಭಾವ ಬಿಟ್ಟು ಏನು ಪರೋಪಕಾರ ರೂಪದಲ್ಲಿ ಎಲ್ಲ ಪುಣ್ಯ ಕರ್ಮಗಳು ಮಾಡಿರ್ತೀವೋ ಅದು ಅಲ್ಲಿನ ಡೆಪಾಸಿಟ್, ಯೂನಿವರ್ಸಲ್ ಡೆಪಾಸಿಟ್. ಅದು ಎಂಥ ಕರೆನ್ಸಿ ಅಂದರೆ ಯಾವ ಜನ್ಮಕ್ಕೆ ಹೋದ್ರೂ ಕೂಡ ಅದು ಯುಟಿಲೈಸ್ ಮಾಡ್ಕೋಬೋದು. ಭೂಲೋಕದಲ್ಲಿ ಮಾಡಿರೋದು ಆ ಸ್ಥಳ ದೇಶದಲ್ಲಿ ಇರುತ್ತೆ, ಅಲ್ಲೂ ಕೂಡ ಅಷ್ಟೇ. ಎಲ್ಲಿ ನಾವು ಕಷ್ಟಪಟ್ಟಿರ್ತೀವೋ, ಯಾವ ಮನೆಯಲ್ಲಿ ಹೆಚ್ಚು ಇದು ಮಾಡಿರ್ತೀವೋ ಅದಕ್ಕೆ ತಾತ ಮುತ್ತಾತಂದ್ರೆ ಮೊಮ್ಮಕ್ಕಳ ರೂಪದಲ್ಲಿ ಜನ್ಮ ತಗೊಂಡು ಅದೇ ಮತ್ತೆ ಅಲ್ಲೇ ಬರ್ತಾ ಇರ್ತಾರೆ. ಇಲ್ಲಿರೋ ಡೆಪಾಸಿಟ್ ಇಲ್ಲೇ, ಇದು ನಿಮ್ಮ ಜೊತೆ ಸೂಕ್ಷ್ಮ ಶರೀರದ ಜೊತೆಯಲ್ಲಿ ಬರೋದಿಲ್ಲ. ಅದು ಏನು ಧರ್ಮ ಕಾರ್ಯಗಳು ಮಾಡಿರ್ತೀವೋ ಅದೇ ನಮ್ಮ ಜೊತೆ ಬರುತ್ತೆ. ಭೂಮಿಯಲ್ಲಿ ಜೀವಿಸುತ್ತಿರುವ ಸಮಯದಲ್ಲಿ ಚತುರರಾದವರು, ಹಣವನ್ನು ಸಂಪಾದನೆ ಮಾಡಿರೋರು, ಇನ್ನು ಪುರುಷರಿಗೆ ಸ್ತ್ರೀಯರ ಮೇಲೆ ಸ್ವೇಚ್ಛೆಯಿಂದ ರಮಿಸುವವರು, ಅದರ ದೇಹವನ್ನು ಬಿಟ್ಟು ಹೊರಡುವ ಕಾಲದಲ್ಲಿ ಅರ್ಥವಾಗಲಿ ಸ್ತ್ರೀಯರಾಗಲಿ ಜೊತೆಯಲ್ಲಿ ಯಾರೂ ಬರೋದಿಲ್ಲ. ಜೀವಿಸುವವರೆಗೂ ಅವರು ಆಪ್ತರಾಗಿದ್ದರೂ ದೇಹವನ್ನು ತೊರೆದು ಮೇಲೆ ಅವರಲ್ಲಿ ಆಪ್ತಭಾವ ಸ್ವಲ್ಪವೂ ಉಳಿಯುವುದಿಲ್ಲ. ಶರೀರದಿಂದ ಒಂದು ಸಂಬಂಧ ಕಟ್ಟಾಯ್ತಂದರೆ ನೀನು ಯಾರೋ ನಾನು ಯಾರೋ ಅಷ್ಟೇ. ಈಗ ಯೋಚನೆ ಮಾಡಿ ಪೂರ್ವ ಜನ್ಮದಲ್ಲಿ ಎಲ್ಲೋ ಜನ್ಮ ತಗೊಂಡಿರ್ಬೋದಲ್ಲ ನಾವು. ಅಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಮಕ್ಕಳು ಎಲ್ಲೋ ಜೀವಿತವಾಗಿ ಇರ್ಬೋದಲ್ಲ. ಅವ್ರ ಬಗ್ಗೆ ಏನಾದರೂ ಚಿಂತನೆ ಇದೆಯಾ ಅವಾಗ? ಅವರು ನಮಗೇನು ಸಂಬಂಧನೇ ಇಲ್ಲ ಅಷ್ಟೇ. ಈ ಶರೀರದಿಂದ ಸ್ವಲ್ಪ ಕನೆಕ್ಷನ್ ಹೋಗಿಬಿಟ್ರೆ ಮತ್ತೆ ನೀನ್ಯಾರೋ ನಾನ್ಯಾರೋ ಭಜಗೊಂದಲ್ಲಿ ಅಂತಾರಲ್ಲ, ಗತವತವಾಯೋ ಮೋಹವಾಯೆ ಭಾರ್ಯಾಭಿವ್ಯತಿ ತಸ್ಮಿನ್ ಕಾಯ. ಸ್ವಲ್ಪ ಪ್ರಾಣವಾಯು ಸ್ವಲ್ಪ ಶರೀರದಿಂದ ಹೊರಗಡೆ ಹೋಯ್ತಂದರೆ ಸ್ವಂತ ಹೆಡ್ತಿನೇ ಮತ್ತೆ ಆ ಶವ ಹತ್ರ ಬರೋದಕ್ಕೆ ಹೆದರ್ಕೊಂಡ್ಬಿಡ್ತಾರಂತೆ. ಯಾಕಂದರೆ ಮತ್ತೆ ಭೂತ ಪ್ರೇತ ಅಂದ್ಬಿಟ್ಟು ಆ ಥರ ಪರಿಸ್ಥಿತಿ ಇದೆ. ಅಂಥ ಶರೀರದಲ್ಲಿ ನಾವು ಮೋಹ ಇಟ್ಟುಕೊಂಡು ಇಲ್ಲದೇ ಇರೋ ಅಜ್ಞಾನ ಅನ್ನೋ ದಶೆಯಲ್ಲಿ ಮಾಡಬಾರ್ದನ್ನೆಲ್ಲ ಶಾಸ್ತ್ರ ನಿಶ್ಚಿತ ಕರ್ಮಗಳನ್ನು ಕೂಡ ಮಾಡ್ತಾ ಇರ್ತೀವಿ. ಏನು ಶಾಶ್ವತ ಈ ಶರೀರದ ಜೊತೆ ಸಂಬಂಧ ಹೋದ ದಿವಸ ಮತ್ತೆ ಯಾರು ಸಂಬಂಧನೇ ಇರೋದಿಲ್ಲ ಅಷ್ಟೇ. ಆದ್ದರಿಂದ ನೀವು ಧರ್ಮಾಚರಣೆ ಮಾಡಬೇಕು, ಧರ್ಮನ್ನೇ ಯಾವಾಗ ನೋಡ್ಕೊತಾ ಇರಬೇಕು. ಆ ಧರ್ಮದಿಂದ ಆ ಪುಣ್ಯ ಏನಿರುತ್ತೆ ಅದು ಎಲ್ಲಿ ಹೋದ್ರು ಯಾವ ಜನ್ಮಕ್ಕೆ ಹೋದ್ರೂ ಕೂಡ ನಮ್ಮ ಜೊತೆಗೆ ಬರ್ತಾ ಇರುತ್ತೆ. ಮತ್ತು ಇನ್ನು ಅದೇ ಥರ ಹೇಳ್ತಾನೆ, ದ್ವೈಪಾಯನೋಷ್ಟಪುಟ ನಿಸ್ಸೃತಮ ಪ್ರಮೇಯಂ ಪುಣ್ಯಂ ಪವಿತ್ರಮತ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿ ಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರೈ ಜಲೈರಭಿಷೇಚನೇನ. ಈ ದ್ವೈಪಾಯನ ತುಟಿಗಳಿಂದ ಹೊರಗಡೆ ಏನು ಈ ಮಹಾಭಾರತ ಹೊರಗಡೆ ಬಂದಿದೆಯೋ ತುಂಬ ಪುಣ್ಯವಾದದ್ದು, ಪವಿತ್ರವಾದದ್ದು. ಪಾಪಹರಂ, ಪಾಪಗಳು ಕ್ಷೀಣ ಆಗುತ್ತಂತೆ ಕೇವಲ ಶ್ರವಣ ಮಾಡಿದ್ರೆ. ಮಹಾಭಾರತ ಕಥೆ ಕೇಳ್ತಾ ಇದ್ರೇ
ನಮ್ಮ ಪಾಪಗಳು ಕ್ಷೀಣ ಆಗುತ್ತಂತೆ. ಮತ್ತು ಒಳ್ಳೆ ಸ್ಥಿತಿಗೆ ನಾವು ಸೇರ್ಕೊಂತೀವಿ. ಮತ್ತು ಅಂಥವರಿಗೆ ಮಿಕ್ಕಿದ್ದು ಪುಣ್ಯ ಸಲುವಾಗಿ ತೀರ್ಥ ಸ್ಥಳದಲ್ಲಿ ಹೋಗಿ ಸ್ನಾನ ಮಾಡೋದು, ಪುಷ್ಕರ ಅಂದರೆ ತೀರ್ಥ, ಅಲ್ಲಿ ತುಂಬ ಪುಷ್ಕರ ರಾಜ ಅಂತಾರೆ ತೀರ್ಥ ಸ್ಥಾನಗಳಲ್ಲಿ. ಅದಕ್ಕೂ ತುಂಬ ಪ್ರತ್ಯೇಕವಾದ ಮಹತ್ವ ಇದೆ. ರಾಜಸ್ಥಾನದಲ್ಲಿರುತ್ತೆ ಪುಷ್ಕರ ಅಂದ್ಬಿಟ್ಟು. ಅಂಥ ಪುಷ್ಕರ ಜಲೆಯಿಂದ ಅಭಿಷೇಕನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮಹಾಭಾರತ ಡೈಲಿ ಶ್ರವಣ ಮಾಡ್ತಾ ಇದ್ರೆ ಸಾಕು, ಪಾಪಗಳು ದೂರ ಆಗ್ಬಿಡ್ತವೆ, ಅಷ್ಟು ಪುಣ್ಯ ಸಿಗುತ್ತೆ. ಯದಗ್ನ ಕುರುತೆ ಪಾಪಂ ಬ್ರಾಹ್ಮಣ ಇಂದ್ರಿಯೈಶ್ಚರನ್ ಮಹಾಭಾರತ ಮಾಖ್ಯಯ ಸಂಧ್ಯಾಂ ಮುಚ್ಚತೆ ಪಶ್ಚಿಮ. ಬ್ರಾಹ್ಮಣರು ಇಂದ್ರಿಯಗಳು ವಶನಾಗುವ ಹಗಲಿನಲ್ಲಾಗಲಿ ಮಾಡಿರೋ ಪಾಪಗಳು, ರಾತ್ರಿನಲ್ಲಿ ಮಾಡಿರೋ ಪಾಪಗಳಾಗಲಿ, ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ಬಿಡ್ತವೆ. ಮಹಾಭಾರತ ಕಥೆ ಡೈಲಿ ಕೇಳ್ತಾ ಇದ್ರೆ, ಶ್ರವಣ ಮಾಡ್ತಾ ಇದ್ರೆ ಎಲ್ಲ ಪ್ರಕಾರದ ಪಾಪಗಳು ಕೂಡ ದೂರ ಆಗಿಬಿಡ್ತವೆ ಅಂದ್ಬಿಟ್ಟು. ಮತ್ತು ಯೋಗೋಶತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಚ ಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚೈವ. 100 ಹಸುಗಳನ್ನು ಕೊಂಬುಗಳಿಗೆಲ್ಲ ಬಂಗಾರದಿಂದ ಅಲಂಕಾರ ಮಾಡಿಬಿಟ್ಟು ದಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯ ಕೇವಲ ನಿತ್ಯಂ ಡೈಲಿ ಮಹಾಭಾರತ ಶ್ರವಣ ಮಾಡಿದ್ರೆ ಅವನಿಗೆ ಅಷ್ಟು ಪುಣ್ಯ ಸಿಗುತ್ತೆ. ಇದು ವ್ಯಾಸ ಭಗವಾನರು 2ನೇ ಅಧ್ಯಾಯ. ವ್ಯಾಸ ಭಗವಾನರು ಜನ್ಮೇಜಯ ಯಜ್ಞದಲ್ಲಿ ಇದು ಈ ಸ್ಟೋರಿ ಹೇಳಿರೋದು. ಮತ್ತು ಅವ್ರಿಗೆ ಟೈಮ್ ಪಾಸ್ ಕೇಳಿಲ್ಲ, ಇದು ಸುಮ್ಮನೆ ಮುಗಿಸೋದಕ್ಕೆ ಆಗುತ್ತೆ. ಅಷ್ಟು ಪುಣ್ಯ ಬರುತ್ತೆ. ಎಷ್ಟು ಮಹಾತ್ಮರ ಚರಿತ್ರೆ ಇದೆ ಇದರಂದರೆ ಹೆಚ್ಚು ಪ್ರತಿಯೊಂದು ಪರ್ವದಲ್ಲೂ ಮೋಕ್ಷದ ಪ್ರಸಂಗ ಬಂದೇ ಬರುತ್ತೆ. ಆದ್ದರಿಂದ ಮತ್ತು ಆಖ್ಯಾನಂ ತದಿದಮನುತ್ತಮಂ ಮಹಾರ್ಥಂ ವಿಜ್ಞೇಯಂ ಮಹದಿಹ ಪರ್ವ ಸಂಗ್ರಹೇನ ಶ್ರುತ್ವಾದೌ ಭವತಿ ನೃಣಾಂ ಸುಖಾವಗಾಹಂ ವಿಸ್ತೀರ್ಣಂ ಲವನ ಜಲಂ ಯಥಾ ಪ್ಲವೇನ. ಈ ಪರ್ವ ಸಂಗ್ರಹ ಮುಖ್ಯವಾಗಿ 2ನೇ ಅಧ್ಯಾಯ. ಇದರಲ್ಲೆಲ್ಲ 18 ಪರ್ವಗಳಲ್ಲಿ ಆ ಪರ್ವಗಳಲ್ಲಿ ಬರೋ ಸಬ್ ಚಾಪ್ಟರ್ಸ್ ಏನಿದೆ ಅದರ ಬಗ್ಗೆ ಎಲ್ಲ ಫುಲ್ಲು ಡೀಟೇಲ್ಸು, ನಾವು ಏನೆಲ್ಲ ಸ್ಟೋರಿ ಓದಕ್ಕೆ ಹೋಗ್ತಿದ್ದೀವೋ ಎಲ್ಲ ಡೀಟೇಲ್ಸ್ ಎಲ್ಲ ಇದೆಯಲ್ಲ. ಆದ್ದರಿಂದ ಇದನ್ನು ತಿಳ್ಕೊತಾ ಇದ್ದರೆ ಹೆಚ್ಚು ಕಡಿಮೆ ನಮಗೆ ಮಹಾಭಾರತವನ್ನು ಒಂದ್ಸತಿ ಪೂರ್ತಿ ಓದಂಗೆ ಅಷ್ಟು ಫೀಲಿಂಗ್ ಬರುತ್ತೆ. ಅದಕ್ಕೆ ಇಂಥ ಅಧ್ಯಾಯನ ಕೇವಲ 2ನೇ ಅಧ್ಯಾಯದ ಶ್ಲೋಕಗಳನ್ನು ಪಾರಾಯಣ ಮಾಡಿಕೊಂಡ್ರು ಕೂಡ ತುಂಬಾ ಪುಣ್ಯ ಬರುತ್ತೆ. ಎಂತ ಅಂದರೆ ಮನುಷ್ಯರಾಗಿ ತುಂಬ ಬಹಳ ಸುಖದಾಯಕವಾಗಿರುತ್ತೆ. 2ನೇ ಅಧ್ಯಾಯ ಪಾರಾಯಣ ಮಾಡ್ಕೊತ ಇದ್ರೂ ಕೂಡ ನಮ್ಮ ಡೈಲಿ ನಮ್ಮ ಶಾಂತಿ ಹೆಚ್ಚಾಗ್ತಾ ಇರುತ್ತೆ, ಅಷ್ಟು ಪುಣ್ಯ ಸಿಗುತ್ತೆ ಅಂದ್ಬಿಟ್ಟು. ಈ ಥರ 2ನೇ ಅಧ್ಯಾಯ ಪೂರ್ತಿ ಆಗುತ್ತೆ. ಈಗಿನೆಲ್ಲ ಸ್ಟೋರಿ ಸ್ಟಾರ್ಟ್ 3ನೇ ಅಧ್ಯಾಯದಲ್ಲಿ. ಇದರಲ್ಲಿ ಮುಖ್ಯವಾಗಿ ಏನು ಬರುತ್ತಂದರೆ, ಜನ್ಮೇಜಯನಿಗೆ ಸರಮೆಯ ಶಾಪ. ಸರಮೆಯ ಅನ್ನೋದೊಂದು ನಾಯಿ, ತಾಯಿ ನಾಯಿ. ಆ ಮರಿ ನಾಯಿನ ಇವರು ಕಲ್ ತಗೊಂಡು ಹೊಡೆದಿರ್ತಾನೆ ಜನ್ಮೇಜಯ ಅನ್ನ ತಮ್ಮಂದರು. ಅದರಿಂದ ಅದರ ಶಾಪ ಆಗುತ್ತೆ. ಜನ್ಮೇಜಯನ ಆ ಶಾಪನ ಕೇಳಿದ ಮೇಲೆ ಸೋಮಶ್ರವಣನ್ನು ಪುರೋಹಿತನನ್ನಾಗಿ ಆರಿಸ್ಕೊಳ್ಳೋದು ಅದು ಬರುತ್ತೆ. ಮತ್ತು ಅರುಣಿ ಉಪಮನ್ಯು ವೇದ ಮತ್ತು ಉತ್ತಂಕ ಇವರು ಸ್ಟೋರಿ ಬರುತ್ತೆ. ಅವ್ರ ಗುರುಭಕ್ತಿ, ಉತ್ತಂಕನು ಸರ್ಪಯಾಗ ಮಾಡಲು ಜನ್ಮೇಜಯನನ್ನು ಪ್ರೋತ್ಸಾಹ ಮಾಡೋದು, ಇವೆಲ್ಲ ಈಗ ಸ್ಟೋರಿ ಬರುತ್ತೆ. ಈಗೇನಂದರೆ ಜನ್ಮೇಜಯ ಅವರು ತಮ್ಮಂದ್ರ ಜೊತೆ, ಅನುಜ ಅಂದರೆ ತಮ್ಮ, ಅಗ್ರಜ ಅಂದರೆ ಅಣ್ಣ, ತಮ್ಮಂದರು. ಅವ್ರ ತಮ್ಮಂದ್ರ ಹೆಸರು ಹೆಂಗಿರುತ್ತೆ ಗೊತ್ತಾ? ಶ್ರುತಸೇನ, ಉಗ್ರಸೇನ ಮತ್ತು ಭೀಮಸೇನ. ಅವರು ಅದೇ ವಂಶದವರಲ್ಲ, ತಾತರ ಹೆಸರು ತಂದೆಯ ಹೆಸರೇ ಮಕ್ಕಳಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಭೀಮಸೇನ ಅಂತ ಕೂಡ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಜನ್ಮೇಜಯನಿಗೆ 3 ಜನ ತಮ್ಮಂದರು. ಈ 4 ಜನ ಯಾವುದೋ ಒಂದು ಯಾಗ ಮಾಡ್ತಾ ಇದ್ದರೆ ಅಲ್ಲೊಂದು ಮರಿ ನಾಯಿ ಬರುತ್ತೆ. ಮರಿ ನಾಯಿ ಬಂದರೆ ಅದು ಯಾಗದಲ್ಲಿ ಏನಾದರೂ ತುಪ್ಪ ಏನಾದರೂ ನೆಕ್ಬಿಡುತ್ತೆ ಅಂತ ಅವ್ರು ಅಂದ್ಕೊಂಡು ಅದು ನೆಕ್ಕೋದಕ್ಕೆ ಹೋಗ್ಬಿಟ್ಟು ಸುಮ್ಮನೆ ದೂರ ನಿಂತ್ಕೊಂಡು ಕುತೂಹಲದಿಂದ ನೋಡ್ತಾ ಇರುತ್ತೆ, ಏನು ಇದು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಕಲ್ ತಗೊಂಡು ಹೊಡೆದ್ಬಿಡ್ತಾರೆ. ಕಲ್ ತಗೊಂಡು ಹೊಡೆದ್ಬಿಟ್ರೆ ಅದ್ರ ಕೊಯ್ಯ ಅನ್ಕೊಂತ ಅದ್ರ ತಾಯಿ ಹತ್ರ ಹೋಗಿ ಕಂಪ್ಲೇಂಟ್ ಹೇಳುತ್ತೆ. ಅವ್ರ ತಾಯಿ ಇಲ್ಲ, ಅವರು ಏನೋ ಮಾಡಿದ್ರೆ ನೀನೇನು ತಪ್ಪು ಕೆಲಸ ಮಾಡಿದೆ ಅಂತ ತಾಯಿ ಕೇಳುತ್ತೆ. ನಾನು ನಿಜವಾಗ್ಲೂ ಏನು ತಪ್ಪು ಮಾಡಿಲ್ಲಮ್ಮ, ನಾನು ತುಪ್ಪನ ನೆಕ್ಕೋದಕ್ಕೆ ಹೋಗಲಿಲ್ಲ,
ಸುಮ್ಮನೆ ನಾನು ಆ ಯಾಗನ ನೋಡಬೇಕಂತ ಕೂತಿದ್ದು ನೋಡ್ತಾ ಇದ್ದಷ್ಟೇ ನಾನೇನು ತಪ್ಪು ಮಾಡಿಲ್ಲ ಅಂತ. ಆವಾಗ ತಾಯಿಗೆ ಸ್ವಲ್ಪ ನೋವಾಗುತ್ತಂತೆ. ಹೌದಾ, ತಪ್ಪು ಮಾಡಲಿಲ್ಲ ಅಂದ್ರೆ ಸುಮ್ಮನೆ ಹೊಡಿತಾರ? ನನ್ನುಡೆ ಬಂದು ಜನ್ಮೇಜಯನ ಹತ್ರ ಬಂದು ಕೇಳುತ್ತಂತೆ ನಾಯಿ, ಯಾಕಪ್ಪ ನಮ್ಮ ಮರಿಗೆ ಹೊಡೆದೆ ನೀನು, ಅದೇನು ತಪ್ಪೇ ಮಾಡಿಲ್ವಲ್ಲ ಅಂತ ಹೇಳಿ ಜನ್ಮೇಜಯ ಅದಕ್ಕೇನು ಸಮಾನ ಮಾಡೋದು ನಾಯಿಗೆ ಅಂದ್ಬಿಟ್ಟಿದ್ದು ಮಾತಾಡ್ತೀರ ತನ್ನ ಪಾಡ ತಾನು ಯಾಗ ಮಾಡ್ಕೊತಾ ಇರ್ತಾನೆ. ಆ ತಾಯಿ ನಾಯಿಗೆ ಕೋಪ ಬಂದ್ಬಿಟ್ಟಿದ್ದು ಶಾಪ ಹಾಕ್ಬಿಡುತ್ತೆ. ನೋಡು, ನೀನು ಇಷ್ಟು ನನ್ನ ಮಾತಿಗೆ ಬೆಲೆ ಕೊಟ್ಟಿರ್ತಾರೆ, ಇಷ್ಟ ಬಂದಾಗ ಮಾಡ್ತಿದೆಯಲ್ಲ, ನಿನಗೆ ಹತ್ತಿರದಲ್ಲಿ ಆಗಬಾರದದು ದೊಡ್ಡದೊಂದು ವಿಪತ್ತಿ ಬರುತ್ತೆ ನೋಡು ನಿನಗೆ ಅಂತ ಶಾಪ ಹಾಕಿಬಿಟ್ಟಾಗ್ಬಿಡುತ್ತೆ. ಅಯ್ಯೋ, ಆವಾಗ ಜನ್ಮೇಜಯನಿಗೆ ಸ್ವಲ್ಪ ರಿಲೈಸ್ ಆಗುತ್ತೆ, ತಪ್ಪು ಮಾಡಿಬಿಟ್ನಲ್ಲ, ಈ ಥರದ ಶಾಪ ಆಗುತ್ತಂತ ಅವ್ನು ಅಂದ್ಕೊಂಡಿರಲಿಲ್ಲ. ಮತ್ತು ಸರಿ, ಮತ್ತು ಇನ್ನು ಶಾಪ ವಿಮೋಚನೆಗೆ ಏನು ಮಾರ್ಗ ಅಂದ್ಬಿಟ್ಟಿದ್ದು ಅಲ್ಲಿ ಪಂಡಿತರೆಲ್ಲ ಕರೆಸ್ಬಿಟ್ಟಿದ್ದು ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ಮತ್ತು ಆ ಥರ ವಿಚಾರ ಮಾಡೋಕ್ಕೆ ಹೋಗ್ತಾ ಇದ್ದಾಗ ಒಬ್ಬ ಫೇಮಸ್ ಆದ ಶ್ರುತಶ್ರವಣ ಮಗ, ಶ್ರುತಶ್ರವ ಅಂತ ಒಬ್ಬ ಒಳ್ಳೆ ವಿದ್ವಾನ್ ಇರ್ತಾನೆ. ಆ ಶ್ರುತಶ್ರವಣ ಮಗ ಸೋಮಶ್ರವಣನನ್ನು ಪುರೋಹಿತನಾಗಿ ಸೆಲೆಕ್ಟ್ ಮಾಡೋದಕ್ಕೆ ಅವ್ರ ತಂದೆ ಹತ್ರ ಪರ್ಮಿಷನ್ ಕೇಳಕ್ಕೆ ಹೋಗ್ತಾನೆ. ಪರ್ಮಿಷನ್ ತಗೊಳಕ್ಕೆ ಹೋದರೆ ಅವ್ರ ತಂದೆ ಕಂಡೀಷನ್ ಹಾಕ್ತಾನೆ, ನೋಡಪ್ಪ, ನನ್ನ ಮಗ ತುಂಬ ಒಳ್ಳೆಯ ಪುರೋಹಿತ, ಬಟ್ ನೀನು ಇವನ ಬಗ್ಗೆ ನೀನು ತಿಳ್ಕೋಬೇಕು, ಇವನು ಸರ್ಪದ ಹೊಟ್ಟೆಯಲ್ಲಿ ಹುಟ್ಟಿರ್ತಾನೆ, ಆದ್ದರಿಂದ ಮಹಾ ತಪಸ್ವಿ ಆಗಿದ್ದಾನೆ. ಇವನು ತುಂಬ ಸ್ವಾಧ್ಯಾಯ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ, ತಪೋಬಲದಿಂದ ಯುಕ್ತವಾಗಿದ್ದಾನೆ. ಮತ್ತು ಇವನು ಕೆಲವೊಂದು ನಿಯಮಗಳಿರ್ತವೆ, ಆ ನಿಯಮಗಳು ನೀನು ಉಲ್ಲಂಘನೆ ಮಾಡೋಂಗಿಲ್ಲ. ಆ ನಿಯಮ ಏನಂದರೆ, ಒಬ್ಬ ಬ್ರಾಹ್ಮಣನು ಯಾವಾಗಲಾದರೂ ಏನಾದರೂ ಯಾಚಿಸಬಹುದು, ಅದನ್ನು ಹಿಂದೆ ಮುಂದೆ ನೋಡದೆ ಕೊಟ್ಬಿಡಬೇಕು. ಆ ಸಮಯದಲ್ಲಿ ನೀನು ಇವನನ್ನು ತಡೆ ಹಿಡಿಯುವ ಅಂದರೆ ಇವನು ಯಾಗ ಮಾಡ್ತಿದ್ದಾಗ ಯಾರಾದರೂ ಬ್ರಾಹ್ಮಣರು ಬಂದರೆ ಕಂಡೀಷನ್ನು ಆ ಯಾಗದ ಸಮಯದಲ್ಲಿ ಕಂಪಲ್ಸರಿ ದಾನ ಕೊಟ್ಬಿಡ್ಬೇಕಂತ ನಿಯಮ ಇರ್ತದೆ. ಅದನ್ನು ಸೋಮಶ್ರವಂದು ಅದಕ್ಕೆ ಆ ನಿಯಮ ತಕ್ಕಂತೆ ಯಾಗದ ಸಮಯದಲ್ಲಿ ಯಾರಾದರೂ ಬ್ರಾಹ್ಮಣ ಬಂದು ಏನು ಕೇಳಿದ್ರು ಅದು ಕೊಟ್ಬಿಡ್ತಾ ಇರ್ತಾರೆ. ಆವಾಗ ನೀನು ಅದನ್ನು ತಡಿಬಾರ್ದು ಅಂತ ಈ ಕಂಡೀಷನ್ ನೀನು ಒಪ್ಪಿಕೊಂಡ್ರೆ ನನ್ನ ಮಗನ ನಿನ್ನ ಜೊತೆ ಪುರೋಹಿತನಾಗಿ ಕಳಿಸ್ತೀನಿ, ನಿಮಗೆ ಅವನ ಶಾಪ ವಿಮೋಚನೆಗೆ ಏನು ಬೇಕೋ ಅವೆಲ್ಲ ನಿನಗೆ ಮಾಡ್ತಾನೆ ಅಂದ್ಬಿಟ್ಟು. ಈ ಥರ ಅಲ್ಲಿ ನಾವು ಮುಂದೆ ಬರ್ತಿದ್ದು ಸ್ಟೋರಿ ಎಲ್ಲ ಬರುತ್ತೆ. ಅದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವತ್ತು ಹೆಚ್ಚು ಸಮಯನೂ ಸಿಗಲಿಲ್ಲ ರಿವಿಷನ್ಗೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಆ ಸರ್ಪ ಯಾಗ ಬಂದಾಗ ಮತ್ತೆ ಅಲ್ಲೇ ಒಬ್ಬ ವ್ಯಕ್ತಿ ಆತನಿಗೆ ಹೇಳ್ಕೊಟ್ಬಿಡ್ತಾನೆ, ನಿಮ್ಮ ತಂದೆ ಪರೀಕ್ಷಿತನ್ನು ಈ ಹಾವುಗಳ ತಾಟಿಕೆ ಎಂಬ ಹಾವೇ ಸಾಯಿಸಿದ್ದು ಕೊಂದಿದ್ದು ಅಂದ್ಬಿಟ್ಟಿದ್ದು ಜನ್ಮೇಜಯನಲ್ಲಿ ತುಂಬ ದ್ವೇಷ ಉಂಟ ಮಾಡಿಬಿಟ್ಬಿಟ್ಟು ಚರಿತ್ರೆನ ಹೇಳ್ಬಿಡ್ತಾರೆ. ಹೌದಾ, ಈ ಹಾವುಗಳ ರಾಜ ಹಿಂಗೆಲ್ಲ ಮೋಸ ಮಾಡಿ ನಮ್ಮ ತಂದೆಯನ್ನು ಕೊಂದನ ಅಂದ್ಬಿಟ್ಟಿದ್ದನು. ಮತ್ತು ಎಂಥ ಯಜ್ಞ ಮಾಡ್ತಾನಂದ್ರೆ ಎಲ್ಲ ಸರ್ಪಗಳ ಸಮೇತ ಯಜ್ಞದಲ್ಲಿ ಆಹುತಿ ಮಾಡಿಬಿಡ್ತಾ ಇರ್ತಾನೆ. ಅವ್ರ ತಂದೆನ ಕೊಂದ ಹಾವು ಏನು ತಾಟಿ ಅಂತ ಏನೋ ಇರುತ್ತೆ ಹೆಸರು, ಆ ಹಾವನ್ನು ಕೂಡ ಆವಾಹನ ಮಾಡಿಬಿಡ್ತಾನೆ ಯಜ್ಞದಲ್ಲಿ. ಬಟ್ ಇಂದ್ರ ಸಿಂಹಾಸನಕ್ಕೆ ಗಟ್ಟಿಗೆ ಇಟ್ಕೊಂಡಿರುತ್ತೆ. ಅದಕ್ಕೆ ಇಂದ್ರ ಸಿಂಹಾಸನ ತುಂಬ ಗಟ್ಟಿ ಎಲ್ಲ ಬರ್ತಾ ಇರೋದಿಲ್ಲ. ಅದು ಆ ಆಹುತಿ ಇಂದ್ರ ಸಮೇತ ಆ ಹಾವು ಸ್ವಾಹ ಅಂತ ಆಹುತಿ ಬಿಟ್ಬಿಡ್ತಾನೆ. ಇನ್ನು ಸ್ವಯಂ ಇಂದ್ರ ಕೂಡ ಬಂದು ಆ ಯಜ್ಞದಲ್ಲಿ ಬಿದ್ದು ಇನ್ನು ಸುಟ್ಟೋಗೋ ಪರಿಸ್ಥಿತಿ ಬರ್ತಾ ಇತ್ತು. ಅದು ಸೃಷ್ಟಿಗೆ ವಿಪರೀತವಾಗುತ್ತಲ್ಲ. ಅದಕ್ಕೆ ಆವಾಗ ವ್ಯಾಸರ ಭಗವಾನರು ಎಲ್ಲ ದೇವತೆಗೆಲ್ಲ ಪ್ರತ್ಯಕ್ಷ ಆಗಿಬಿಟ್ಟಿದ್ದನು ಆ ಯಜ್ಞನ ನಿಲ್ಲಿಸಿಬಿಟ್ಟು ಮತ್ತೆ ಅವರಿಗೆಲ್ಲ ನಡೆದದ್ದು ಮಹಾಭಾರತ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ಜನ್ಮೇಜಯ ಕೂತ್ಕೊಂಡು ವ್ಯಾಸ ಭಗವಾನರು ಸೌತ ಮುನಿಗಳು ಎಲ್ಲ ಸ್ಟೋರಿ ಹೇಳ್ಬಿಟ್ಟು ಅವನು ತಣ್ಣಗೆ ಮಾಡಿಸ್ತಾರೆ. ಆಗಿದ್ದಕ್ಕೆಲ್ಲದಕ್ಕೂ ಕಾರಣ ಇದೆ. ಆಗೋಗಿರೋದನ್ನು ಮತ್ತೆ ಮತ್ತೆ ನೀನು ಕೇಳಿಕೊಂಡು ಅದು ರಾಗದ್ವೇಷ ಕಳ್ಕೊತಾ ಇದ್ರೆ ನೀನು ಮತ್ತೆ ಅವ್ರಿಗೆ ಏನೋ ಮಾಡಿದೆ ಅಂತ ಮತ್ತೆ ಅವ್ರ ಮಕ್ಕಳು ನಿನ್ನ ಮೇಲೆ ದ್ವೇಷ ಮಾಡಿ ತಗೊಳ್ತಾರೆ. ಅದೆಲ್ಲೂ ಅಂತಾನೆ ಆಗೋದಿಲ್ಲ ಅಂದ್ಬಿಟ್ಟು ಅದನ್ನು ನಿಲ್ಲಿಸ್ತಾರೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ. ಓ